ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ. ಸೊ ಜಾನ್ವರಿ 2026 ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಫಸ್ಟ್ ವಿಡಿಯೋ ನನ್ನ ನೆನಪಾಗಿರಲಿ ಅಂತ. ಸೊ ಅದಕ್ಕೆ ಒಂದು ಈ ಹಬ್ಬದಲ್ಲಿ ನಾನು ಆ ವಿಡಿಯೋ ಮಾಡಿದ್ದೆ ಅನ್ನೋದು ನನಗೆ ನೆನಪು ಬರಲಿ ಅಂತ ಈ ಫಸ್ಟ್ ವಿಡಿಯೋನ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಯಾವಾಗಲೂ ಫಾಲೋ ಮಾಡ್ತಾಯಿರಿ. ಸೊ ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹೇಗಿದೆ ಅಂತ ಒಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ಸೊ ನಾವು ಈಗಲೂ ನನ್ನ ಮನೆ ಕ್ಲೀನಾಗೇ ಇದೆ, ಬಟ್ ಸಮಾಧಾನ ಆಗಲ್ಲ, ಕ್ಲೀನ್ ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು. ಇನ್ನೊಂದು ಯಾಕೆ ಎಷ್ಟೊಂದು ಡಸ್ಟ್ ಆಗಿದೆ ಅಂದರೆ, ಸೊ ನಮ್ಮ ಮನೆ ತೋರಿಸ್ಕೊಡ್ತೀನಿ ನೋಡಿ. ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ. ಸೊ ಅದರಿಂದ ತುಂಬ ಧೂಳು ಬರುತ್ತೆ ನೋಡಿ. ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ, ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ. ಸೊ ಇದರಿಂದ ತುಂಬ ಡಸ್ಟ್ ಬೀಳುತ್ತೆ. ಟಿಫನ್ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಕೆಲಸ ಮಾಡೋಕ್ಕೆ ಸ್ಟ್ರೆಂತ್ ಬೇಕಲ್ಲ. ತಿನ್ಬಿಡೋಣ ಅಂದ್ಬಿಟ್ಟು, ಅಂದರೆ ಕೆಲಸ ಮಾಡಬೇಕಲ್ವಾ, ಅದಕ್ಕೇ ಫಸ್ಟ್ ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಇರೋ ಕೆಲಸ ಎಲ್ಲ ಮಾಡಬೇಕು. ಸೊ ಸಂಕ್ರಾಂತಿ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ. ಯಾಕಂದರೆ ಅದರಲ್ಲಿ ಫ್ಯಾಮ್ಲೀಸ್ ಎಲ್ಲ ಸೇರ್ತಾರಲ್ಲ, ಸೊ ಅದು ನನಗೆ ತುಂಬ ಇಷ್ಟ. ನಾವೆಲ್ಲ ನಮ್ಮ ಸಂಕ್ರಾಂತಿ ಹಬ್ಬ ಮದುವೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಮ್ಮ ಮನೇಲಂತೂ ನಾವು ಮಾಡ್ತಾ ಇರಲಿಲ್ಲ. ಸೊ ಅಜ್ಜಿ ಮನೆಯಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆಗ್ಲಿನ್ಗೆ ಇವಾಗಿನ್ಗೆ ತುಂಬ ಡಿಫ್ರೆಂಟ್ ಇದೆ. ಆಗ ಹಳ್ಳಿಗಳಲ್ಲಾದರೆ ಕಬ್ಬಾಗಲಿ ಬೆಲ್ಲ ಇವೆಲ್ಲ ಇಷ್ಟು ಪೂಜೆ ಮಾಡೋದು ತುಂಬ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ. ಬಟ್ ಆ ಥರ ಮತ್ತೆ ಇವಾಗ ಬರಬೇಕು ಅಂದರೆ ತುಂಬಾ ಕಷ್ಟ. ಬಟ್ ಆವಾಗ ನೆನಪು ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು ಹಬ್ಬಗಳಲ್ಲಿ. ಇನ್ನೊಂದೇನು ಅಂದರೆ, ಈ ಹಬ್ಬಗಳಲ್ಲಿ ರಿಲೇಷನಲ್ಲೆಲ್ಲ ಒಟ್ಟಿಗೆ ಆಗ್ತೀವಿ. ಮತ್ತು ದೊಡ್ಡ ಮನೆತನದಲ್ಲಿ ಈ ಮಕ್ಕಳೆಲ್ಲ ಮೊಮ್ಮಕ್ಕಳು ಎಲ್ಲ ಹೋಗಿ ಸೇರಿ ಅಲ್ಲಿ ಹಬ್ಬಗಳು ಮಾಡ್ತಾಯಿದ್ವಿ. ಆಫ್ಟರ್ ಮ್ಯಾರೇಜ್ ಆದಮೇಲೆ ಕೂಡ ನಾವು ಒಂದು 2 years ಏನೋ ಹೋಗಿದ್ವಿ ಅಜ್ಜಿ ಮನೆಗೆ, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಆಗಲಿಲ್ಲ. ಸೊ ನೋಡಿ, ಈ ಥರ ಆಫೀಸ್ ಇರುತ್ತೆ, ಅವ್ರಿಗೆ ರಜೆಗಳು ಇರೋದಿಲ್ಲ. ಸೊ ಅದರಿಂದ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ದೋಸೆಗೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ, ಸಕ್ಕತ್ತಾಗಿದೆ ಕಾಂಬಿನೇಷನು. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ಇವತ್ತು. ಸೊ ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಯಿತು, ಅದಕ್ಕೆ ಅವರಿಗೆ ರಸಮ್ ಮಾಡಿಟ್ಟಿದ್ದೀನಿ ನೋಡಿ. ಆಂಧ್ರ ತೋರಿಸ್ಕೊಡ್ತೀನಿ ನೋಡಿ, ಆಂಧ್ರ ಸ್ಟೈಲ್ ರಸಮ್ ಇದು. ರಸಮ್ ಆಗಿದೆ, ಸಾರಾಗಿದೆ. ಮಸಾಜ್ ಮಾಡು ನನ್ನ ತಲೆಗೆ. ಮಾಡು, ತಲೆ ನೋಯ್ತಿದೆ ನನಗೆ. ಹಸ್ಬೆಂಡ್ ಬಂದರು, ಲ್ಯಾಪ್ಟಾಪ್ ಕೇಳಿದ್ರು. ಸೊ ತೊಗೊಂಡೋಗಿ ಕೊಡ್ತಾ ಇದ್ದಾರೆ ನನ್ನ ಮಗ. ಆಫೀಸಿಂದ ಬಂದ ತಕ್ಷಣ ಮೀಟಿಂಗ್ ಅಂತ ಕುತ್ಕೊಬಿಟ್ಟಿದ್ದಾರೆ ನೋಡಿ.
ಸೊ ಈ ಟೈಮಲ್ಲಿ ಅವ್ರು ಫ್ರೀ ಇರುತ್ತೆ, ಅದಕ್ಕೇ ಇವಾಗ ಹೋಗ್ತಾ ಇದ್ದೀವಿ. ಸೊ ನಾಳಿದ್ದು ಹಬ್ಬ ಇದೆಯಲ್ಲ, ಅದಕ್ಕೆಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹಬ್ಬಕ್ಕೆ ಕಬ್ಬು ಚೆನ್ನಾಗಿ ಬಂದಿದೆ. ಈ ಹೂಗಳಂತೂ ನೋಡೋಕ್ಕೆ ಕಣ್ಣು ಸಾಲದು. ಸೊ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿತ್ತು, ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಡೈಲಿ ನಾನು ಮಗುನ ಸ್ಕೂಲ್ ಬಿಟ್ಟು ಬರ್ತೀನಿ, ಸೊ ಅದರಿಂದ ಪೆಟ್ರೋಲ್ ಆಗೋಗಿದೆ, ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಹೂಗಳೆಲ್ಲ ಬಂದಿದೆ, ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ನೋಡಿ. ನೋಡಿ ಕಬ್ಬೆಲ್ಲ ಎಷ್ಟು ಡಿಸೈನಾಗಿ ಮಾಡಿಟ್ಟಿದ್ದಾರೆ. ಮೋಸ್ಟ್ ನೈಟ್ ಆಯಿತು, ಸೊ ಅದರಿಂದ ಯಾರೂ ಇಟ್ಟಿಲ್ಲ. ನಾಳೆ ಆದರೆ ಸಖತ್ತಾಗಿರುತ್ತೆ. ನೋಡಿ ನಾವು ರೇಷನ್ ತೊಗೊಂಡು ಬಂದಿದ್ದೀವಿ, ಅಂಗಡಿ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಮೈ ಗಾಡ್, ಏನು ಮಾಡೋದು, ಇನ್ನು ನಾಳೆನೇ ಬರಬೇಕು, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಏನು ತೊಗೊಳಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿದೆ. ರಿಟರ್ನ್ ಹೋಗ್ತಾ ಇದ್ದೀವಿ, ಮಾರ್ನಿಂಗ್ ಬರೋಣ ಅಂದ್ಬಿಟ್ಟು. ಚಳಿಯಲ್ಲಿ ಎಷ್ಟು ತುಂಬ ಚಳಿ ಇದೆ ನಮ್ಮ ದೇವನಹಳ್ಳಿ. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.